ಅಂತೂ ಇಂತೂ ಮೀಟರ್ ಬೋರ್ಡ್ ರೆಡಿ ಮಾಡೋ ಟೈಮ್ ಬಂತು. So welcome to my YouTube channel, guys. Today I am going to make a new video. ಅವನ ಅಜ್ಜಿ ಎಷ್ಟು ದಿವಸ ಅಡ್ಡಾಡಿದಾಗ ಇವರು ಮಾಡ್ಸೋದ ಅಂತ ಟೈಮೇ ಸಿಕ್ತಿಲ್ಲ. ರೆಡಿ ಮಾಡ್ಬೋದಾ ಅಥವಾ ಬೇರೆದ್ ಹಾಕ್ಬೇಕಾ? ಬೇರೆದ್ ಹಾಕ್ಬೇಕಂದ್ರೆ 1,500 ಮೇಲೆ ಆಕತಿ. ಅಲ್ಲ, ಇದು ಮೀಟರ್ ಬೋರ್ಡ್ ರೆಡಿ ಮಾಡಕ. ಅವನು ಕೇಳಿದ್ರೆ ಇಲ್ಲೇ ಇದು ಮಸೀದಿ ಐತಲ್ಲ ಇದಾ, ನಾ ಮೋಸ್ಟ್ಲಿ ಆ ಮಸೀದಿ ಅನ್ಕಂಡೆ. ಓಡ್ತಿಲ್ಲ ಅದು. ಇದು ಓಡ್ತೈತಿ, ಕಡ್ಡಿ ಓಡ್ತೈತಿ, ಇದು ಮೀಟರ್ ಓಡ್ತಿಲ್ಲ. ಗುರು ಸರಿ ಐತೆ, ಬಟ್ ಅದನ್ನ ರಿಪೇರಿ ಮಾಡ್ತಾರಂತ. ಒಂದು ಮೇಲಿನ ಪಾರ್ಟ್ಸ್ ಮುರಿದಿತ್ತು, ಅದನ್ನೊಂದು ತಗೊಂಬರ್ರಿ 150 ರೂಪಾಯಿ ಆಕತಿ ಅಂತಂದ್ರು. ಇಲ್ಲೇ ಅಲ್ಲ, ಗೊತ್ತಿಲ್ಲಪ್ಪ, ಇಲ್ಲಿ ತಾಂಬ ಅಂದ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ ಗಾಡಿ ಅಷ್ಟು ಪಿಕಪ್ ಇಲ್ಲ ಅಣ್ಣ. ಏನಿಲ್ಲ ಈ ಗಾಡಿಗೆ 125. Emotional damage. ಏನಿಲ್ಲ ಇದ್ರ ಗಾಡಿಗೆ. ಅಂತ ಪಿಕಪ್ ಇಲ್ಲ, ಏನಿಲ್ಲ. ಇದು ಸುಮ್ಮನೆ ವೇಸ್ಟ್ ತಾಣಿದ್ದು. ಇದು ನಿಲ್ಸನ ಹಿಂಗೆ ಹಿಂಗೆ ನಿಲ್ಸನ ಅಣ್ಣ, ಇದು ಹಿಂಗೆ ನಿಲ್ಸನ ಇಲ್ಲೇ ಇಲ್ಲೇ ನಿಲ್ಸನ ಇದ್ರ ಪಕ್ಕಕ್ಕೆ. ಇಲ್ಲೋಣ, ನಾವು ಒಂದ್ ತರತಿಗೆಲ್ಲ ರೆಡಿ ಆಯ್ತು. ಹ್ಞೂ ಅಣ್ಣ, ಇದು ಮುಳ್ಳು ಕರೆಕ್ಟ್ ಆಯ್ತಾ? ಇದು ಕರೆಕ್ಟ್ ಆಯ್ತಾ? ಇದು ಮುಳ್ಳು ಕರೆಕ್ಟ್ ಹೊಡ್ತತಾ? ಗುರು ಮೀಟ್ರ್ ಓಡ್ತೈತಾ ಇಲ್ಲ ನೋಡ್ಕೊಂಬರ್ರಿ ಅಂತ ಕಳಿಸಿದ್ರು. ಒಂದು ಟೈಮ್ ಟ್ರಯಲ್ ನೋಡ್ಕೊಂಬರೋಣ ಅಂತ ಬಂದೆ. ಮೀಟ್ರ್ ಓಡ್ತೈತಾ ಇಲ್ಲ ಅಂತ. ಓಡ್ತೈತೆ ಗುರು. ಬಿಡ್ತು ಸಿಗ್ನಲ್ ಬಿಡ್ತು. ಲೆಟ್ಸ್ ಗೋ, ಟೇಕ್ ಯು ಟರ್ನ್. ಗುರು ಓಡ್ತಿದೆ, 100% ಓಡ್ತೈತೆ. ಎಷ್ಟು ದಿವಸ ಓಡ್ತದ ಅಂತ ಗೊತ್ತಿಲ್ಲ, ಒಟ್ಟು ರೆಡಿ ಮಾಡ್ಸಿನಿ. ಓಡೋ ಅಷ್ಟು ದಿವಸ ಓಡ್ಲಿ. 2 ನಿಮಿಷ ಹಿಂಗ್ ಬರ್ತಿಗೆಲ್ಲ ರೆಡಿನೇ ಮಾಡ್ಬಿಟ್ಟಾನೆ. ನಾ ಇನ್ನು ಬಿಚ್ಚಾಕತ್ತೆ ನನ್ನ ಅಂತ ಅನ್ಕೊಂಡಿದೀನಿ. ಆಲ್ರೆಡಿ ರೆಡಿ ಆಗೈತಣ ಅಂತ ಅಂದ. ಇವಾಗ ಸಿಟಿ ಒಳಗೆ ಹೋಗ್ಬೇಕು, ಅದು ಒಂದು ದೊಡ್ಡ ಬೇಜಾರು ನಮಗೆ. ಈ ಪಿ ಬಿ ರೋಡಿಂದ ಈ ಕಡೆ ಬಂದ್ರೆ ಅಷ್ಟೇನು ಟ್ರಾಫಿಕ್ ಇರಲ್ಲ, ನಮಗೆ ಹೇಳ್ಬೇಕಲ್ಲಿ ಹೋಗ್ಬೋದು. ಪಿ ಬಿ ರೋಡಿಂದ ಆ ಕಡೆ ಹಳೆ ದಾವಣಗೆರೆ ಕಡೆ ಹೋದ್ವಿ ಅಂದ್ರೆ ಹೆವಿ ಬೇಜಾರು. ಯಾಕೆಂದ್ರೆ ಎಲ್ಲಿ ಸಂತೆ ಮುಳ್ಳು ನುಗ್ಸ್ಕೊಂಡು ಆಪ್ಷನ್ ಇರಲ್ಲ, ಮತ್ತೆ ಟ್ರಾಫಿಕ್, ರೋಡು ಪಾಡು ಅವೆಲ್ಲ ಕೀಳ್ತಿರ್ತಾರೆ. ನೋಡಪ್ಪ, ಇಂಥ ಗುಂಡಿಗಳಿದ್ರೆ ಯಾವನಾರ ಬಂದ ಅಂದ್ರೆ ಪಕ್ಕ ಬೀಳೋದೆ 100%. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಹುಡುಗಿಯರಿಂದ ಹೋಗ್ಬಾರ್ದು ಅಂತ ಹೇಳೋದು ಅದಕ್ಕೆ ಗುರು. ಆದ್ರೂ ಯಾವ ಸಿಟಿ ಕಂಪೇರ್ ಮಾಡಿದ್ರು ನಮ್ಮ ದಾವಣಗೆರೆ ಬೆಟರ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನನ್ನ ಪ್ರಕಾರ ಬೇರೆ ಕಡೆ ಹೋಲ್ಸ್ಕೊಂಡಂಗೆ ಈ ಬೆಂಗಳೂರಿಗೆ ಹೋಲ್ಸ್ಕೊಂಡ್ರೆ ಒಂದು 5% ಅಲ್ಲ, ಒಂದು 2% ಟ್ರಾಫಿಕ್ ಇಲ್ಲ. ಯಾವಾಗೋ ಒಂದೊಂದು ಟೈಮ್ ಆಗುತ್ತೆ, ಅಲ್ಲಿ ರೋಡು ಗೀಡು ರಿಪೇರಿ ಮಾಡ್ಬೇಕಾರೆ ಏನಾರು ವರ್ಕ್ ಇದ್ದಾಗ ಮಾತ್ರ ಟ್ರಾಫಿಕ್ ಆಗೋದು, ಮತ್ತೆ ಹಬ್ಬಗಳಿಗೆ ಆಗುತ್ತೆ ಅಷ್ಟೇ. ಅದು ಬಿಟ್ರೆ ಬೇರೆ ಟೈಮ್ನಾಗ ಅಷ್ಟೇನು ಆಗಲ್ಲ. ಆದ್ರೆ ಗಾಡಿಗಳು ಇರ್ತವೆ ಅಂತ ಏನು ಟ್ರಾಫಿಕ್ ಹೇಳ್ಕೊಳ ಅಂತ ಟ್ರಾಫಿಕ್ ಏನಾಗಲ್ಲ. ಅದೇನು ಹೇಳ್ಕೊಳ ಅಂತ ವಿಷಯನೇ ಅಲ್ಲ ಬಿಡ್ರಿ. ಬರ್ರಿ ಹೋಗಿ ಎಣ್ಣೆ ತಗೊಂಡು ಹೋಗೋಣ. ವಿಡಿಯೋ ಇವತ್ತು ಪೂರ್ತಿ ಆಗಲ್ಲ, ಒಂದು ದಿವಸ ಆಗಲ್ಲ ವಿಡಿಯೋ ಮಾಡಿದ್ರೆ ಕಟ್ ಮಾಡಾಕದೆ ಒಂದು 6 ನಿಮಿಷ ವಿಡಿಯೋ. ಅದಕ್ಕೆ ಎಷ್ಟು ಕಷ್ಟ ಪಡ್ಬೇಕಂದ್ರೆ ಐತಪ್ಪ. ಎಣ್ಣೆ ಅಂಗಡಿ ಈ ತರ ಗಾಡಿಗಳಿಟ್ರೆ ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ನೋಡ್ರಿ, ಎಣ್ಣೆ ಕ್ಯಾನು. ನಾನು ಇನ್ನೊಂದು ಐಟಮ್ ತಗೊಳೋದೈತಿ ನೋಡ್ರಿ. ಈ ತರ ಗಾಡಿ ತಗೊಂಡು ಎಷ್ಟು ಅಡ್ವಾಂಟೇಜ್ ಅಂದ್ರೆ, ಎಷ್ಟು ಕನ್ಸ ಆಯ್ತು ಅವನ ಅಜ್ಜಿ ಮೀಟ್ರ್ ಬೋರ್ಡ್ ಹಾಕ್ಸ್ಕೊಂಬರ್ಬೇಕು ಅನ್ನಕತ್ತಿ. ಬರೀ 5-10 ನಿಮಿಷದಾಗ ಆಗೋ ಕೆಲಸ 5-6 ತಿಂಗಳಾದ್ರೂ ಹೋಗಿ ಮಾಡಿಸಿಲ್ಲ, ಏನಿಲ್ಲ. ಗುರು ಎಷ್ಟು ಕಷ್ಟ ಅಂದರೆ ಈ ಹೆಲ್ಮೆಟ್ ಹಾಕೊಂಡು ಮಾತಾಡೋದಾಗಿರಲಿ, ಈ ಸುಮ್ಮನೆ ಹೋಗ್ಬೋದು.
ಬಟ್ ಮಾತಾಡೋದು ಈ ಶೆಕೆಗೆ ಈ ಹೆಲ್ಮೆಟ್ ಹಾಕೊಂಡೇ ಇರೋದು. ಎಲ್ಲೋದ್ರು ಏನ್ ಬಿಟ್ಟೋದ್ರು ಈ ಹೆಲ್ಮೆಟ್ ಮಾತ್ರ ಬಿಟ್ಟು ಹೋಗಂಗಿಲ್ಲ ಗುರು. ಅಜ್ಜಿ ಓದೋದ್ರೆ ಎಲ್ಲ ಹೆಲ್ಮೆಟ್ ಇಟ್ಕೊಂಡು ಹೋಗ್ಲೇಬೇಕು. ನಾವು ನಾರ್ಮಲ್ ಹೆಲ್ಮೆಟ್ ತಗೊಂಬಂದ್ವಿ ಅಂತಂದ್ರೆ ಎಲ್ಲಿರ್ತೀವೋ ಅಲ್ಲೇ ಸುಮ್ಮನೆ ಗಾಡಿ ಮೇಲೆ ಇಡೋದು ಹೋಗೋದು, ಯಾರು ಮುಟ್ಟಲ್ಲ. ಆದ್ರೆ ಈ ಹೆಲ್ಮೆಟ್ ಇಟ್ಟು ಹೋಗಿ ಹೆವಿ ಭಯ, ಇಟ್ಟು ಹೋಗಿ ಆಗೋದು ಇಲ್ಲ, ಎಲ್ಲೋರು ತಗೊಂಡು ಹೋಗ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಬಂಡವಾಳ ಹಾಕಿ ಗುರು ಈ ಹೆಲ್ಮೆಟ್ಗೆ. ಇದ್ರಾಗ ಏನು ಮೊಬೈಲ್ ಇದು ಏನು ಟ್ರ್ಯಾಕ್ ಮಾಡೋಕ್ಕಾಗಲಿ, ಕಂಪ್ಲೇಂಟ್ ಕೊಡೋಕ್ಕಾಗಲಿ, ಯಾವುದಕ್ಕೂ ಏನು ಯೂಸ್ ಇಲ್ಲ. ಕಂಪ್ಲೇಂಟ್ ಕೊಟ್ಟರು ಯೂಸ್ ಇಲ್ಲ, ಏನು ಟ್ರ್ಯಾಕ್ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹೋದ್ರೆ ಮುಗೀತು ಮನ್ನ. ಹಂಗಾಗಿ ಹೆಲ್ಮೆಟ್ ತಗೊಂಡು ಎಲ್ಲೇ ಹೋದ್ರು ಹೆಲ್ಮೆಟ್ ಇಟ್ಕೊಂಡೇ ಹೋಗ್ಬೇಕು. ಸ್ವಚ್ಛತೆ ಕಾಪಾಡಿ ನಗರ ಸೌಂದರ್ಯವನ್ನು ಹೆಚ್ಚಿಸಿ, ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ತೆಳಗಿಂದ ಒಪ್ತೀನಿ, ಮೇಲಿಂದ ಒಪ್ಪಲ್ಲ ಗುರು. ಯಾರು ಸ್ವಚ್ಛತೆ ಕಾಪಾಡಲ್ಲ. ಹೇಳ್ಬೇಕು ಅಲ್ಲೇ ಹೋಗಳದೆ ಅಡಿಕೆಲೆ ಸೂಪರ್ ಹಿಮಾಲ ಹಾಕೊಂಡು ಹಂಗೆ ಪಿಚ್ಚಿ 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 ಉಗುಳ್ತಿರ್ತಾವ ಹಂಗೆ. ಇದು ನಮ್ಮ ದಾವಣಗೆರೆ APMC ಮಾರ್ಕೆಟ್. ಯಾವುದೇ ಜೋಳ ಭತ್ತ ಏನೇ ಬೆಳೆದಿರ್ಲಿ, ಈ ಕಡೆ ಜೋಳ ಆ ಕಡೆ ಭತ್ತ ಎಲ್ಲ ಇಲ್ಲಿಗೆ ಬರೋದು, ಈ ಮಾರ್ಕೆಟ್ಗೆ ಬರೋದು. ಬೇಜಾನ್ ಸುಮಾರು ಅಂಗಡಿಗಳಿದಾವೆ ಇಲ್ಲಿ ನೋಡಿ. ಈ ಕಡೆ ಸೈಡ್ ಆ ಕಡೆ ಈ ಕಡೆ ಇರೋವೆಲ್ಲ ಅಂಗಡಿಗಳು. ನಮ್ಮ ರೈತರು ಬೆಳೆದಿರೋ ಜೋಳಗಳೆಲ್ಲ ಇಲ್ಲಿಗೆ ಬರೋದು. ಇಲ್ಲೇ ತಗೊಂಬಂದು ಒಣಗಿಸಿ ಕೊಟ್ಟೋಗ್ತಾರೆ. ಭತ್ತ ಬೆಳೆಯೋರಿಗಿಂತೂ ಈ ಸೆಂಟ್ರಿಗೆ ಮೀಡಿಯೇಟ್ರ್ ಕೆಲಸ ಮಾಡೋರಿಗೆ ಅವ್ರಿಗೇನೆ ಜಾಸ್ತಿ ಉಳಿಯೋದು. ಇವತ್ತು ಫುಲ್ ವಿಡಿಯೋ ಮಾಡಿದ್ದೀನಿ. ಅದ್ರೊಳಗೆ ಕಟ್ ಮಾಡಿ ಹಾಕೋದೇ ಒಂದು 6 ನಿಮಿಷದ ವಿಡಿಯೋ. ನೋಡಿದವ್ರಿಗೆ ಅನ್ಸ್ಬೋದು ಆರಾಮಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋದು ಅದೇನು ದೊಡ್ಡ ಕೆಲಸ ಅನ್ಸ್ಬೋದು. ಬಟ್ ಅದು ಎಷ್ಟು ತಾಸು ಎಡಿಟ್ ಮಾಡ್ತಾರೆ. ನಮಗೆ ಆ ಒಂದು 3 ತಾಸು 2-3 ತಾಸು ವಿಡಿಯೋ ಮಾಡಿರ್ತೀವಲ್ಲ, ಆ ವಿಡಿಯೋನ ನೋಡೋಕೆ ಬೇಕು 2-3 ತಾಸು. 2-3 ತಾಸು ವಿಡಿಯೋ ನೋಡಿ ಅದ್ರೊಳಗೆ ಯಾವ ಕ್ಲಿಪ್ಸ್ ಬೇಕೋ ಅವು ಕಟ್ ಮಾಡ್ಕೊಂಡು ತಿರ್ಗಾ ಮುರ್ಗಾ ಒಂದು 50 ಸತಿ ನೋಡಿರ್ತೀವಿ ಆ ವಿಡಿಯೋ ನಾವು ಎಡಿಟ್ ಮಾಡೋದ್ರೊಳಗೆ. ಹೀರೋ ಏನ್ರು KSRTC ಹೀರೋ ಬೈಕಿಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ. ಈ ಅಡ್ವರ್ಟೈಸ್ ನೋಡ್ಕೊಂತ ಬಂದು ಯಾವ್ದಾರ ಇಲ್ಲಿಂದ ಗುದ್ಬಿಟ್ರೆ ಏನ್ ಕತೆ. 94,187 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್. ಮತ್ತೆ ಅದಕ್ಕೆ ಟ್ಯಾಕ್ಸು ಇನ್ಶೂರೆನ್ಸು ಎಲ್ಲ ಹಾಕಿ ಮಾಡ್ತಾರೆ ಒಂದು 130. ಇಷ್ಟ ತನಕ ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.